ಸೇವಕರು ನಾವಾಗಿದ್ದೇವೆ. ನಮ್ಮ ದೇವರು ಕೃಷ್ಣ ಪರಮಾತ್ಮ ಯಾವ ಕೊರತೆ ಆಗಬಾರದು ಅಂತ ಹೇಳಿ ನಮಗೆ ಆಜ್ಞೆ ಕೊಟ್ಟಿದ್ದಾನೆ. ನಿಷ್ಠೆಯಿಂದ ನಾವು ಉದ್ಯೋಗವನ್ನು ಮಾಡ್ತಾ ಇದ್ದೇವೆ. ಯಾವ ನೋಡಿ ಅಂತ ಅದು ಮಗುಚಿ ಬಿದ್ದದ್ದು ಎಲ್ಲ ಸರಿ ಉಂಟು, ಅವು ಮಗುಚಿ ಬಿದ್ದಿದ್ದಾವೆ. ಹಾಗಿದ್ರೆ ಅವುಗಳನ್ನು ಮಗುಚಿಸ ಗಿಡಗಳನ್ನು ಮಗುಚಿಸಿದವರು ಯಾರು? ನೀರು ನೋಡಿ, ಅಷ್ಟು ತಿಳಿ ನೀರಿನ ಸರೋವರ ಈಗ ಅಷ್ಟು ಕೆಸರುಮಯವಾಗಿದೆ. ಅಲ್ಲಿ ನೋಡು, ಹಣ್ಣುಗಳು ಕಲಿತ ಹಣ್ಣುಗಳು ಮರದಲ್ಲಿ ಇರಬೇಕಾದ್ದು ನೆಲದಲ್ಲಿ ಬಿಟ್ಟುಕೊಂಡಿದೆ. ಅಷ್ಟು ಹಣ್ಣಾಗಿಲ್ಲ. ಹಾಗಿದ್ರೆ ಹೂಗಳು ಹಾಳಾಗಿದೆ. ಯಾರಾದ್ರೂ ನಮ್ಮವರು ಯಾರಾದ್ರೂ ಹಾಳು ಮಾಡಿ ನಾವು ನಿಮ್ಮೊಟ್ಟಿಗೆ ಬಂದದ್ದು ಹೌದಲ್ಲ? ಹಾಗಿದ್ರೆ ಈ ವನ ಪ್ರದೇಶಕ್ಕೆ ಯಾರೋ ಪ್ರವೇಶ ಮಾಡಿದ್ದಾರೆ. ಯಾರೆಂಬುದಾಗಿ ಹುಡುಕುತ್ತಾ ಹೋಗೋಣ. ಮರದಿಂದ ಮರಕ್ಕೆ ಲಂಘಿಪಂತ ಕೋತಿಗಳ ಎರಡು ನಮ್ಮ ವನಕ್ಕೆ ಬಂದು ಈ ರೀತಿಯಾಗಿ ಹಾಳು ಮಾಡಿದ್ದಾವೆ. ನಮ್ಮನ್ನು ನೋಡ್ತಾ ಸುಮ್ಮನೆ ನಿಂತಿದ್ದಾವೆ. ಚೇಷ್ಟೆಯೆಲ್ಲ ಅದು ನಮ್ಮ ಜಾತಿ ಅಂತ. ಇಷ್ಟರವರೆಗೆ ನಾವು ಮಾತಾಡುವ ಮಂಗಗಳನ್ನು ನೋಡಿಲ್ಲ. ಮಾತಾಡ್ತವೆ, ನಮಗೆ ಸುಲಭ ಇವುಗಳನ್ನು ಕಳಿಸುವುದು. ಏನು ಒಳ್ಳೆಯದು ಮಂಡೆ ಯಾರ ಮಂಡೆ ನಿನ್ನದು? ನಾವೇ ನಿಮ್ಮ ಯೋಗಕ್ಷೇಮ ಕೇಳಿದ್ದ.